ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಚಿಲ್ಲಿ ಚಿಕನ್ ಮಾಡುವುದು ತೋರಿಸ್ತಿದ್ದೀನಿ. ಸೊ 1 kg ಚಿಕನ್ ತೊಗೊಂಡಿದ್ದೀನಿ. 1 kg ಚಿಕನ್ಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ, ಹಾಗೆ 1 ಹಿಡಿಯಷ್ಟು ಮೆಣಸಿನ್ಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ತಕ್ಕಂಗೆ ತೊಗೊಳ್ಳಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ನೀವು ಎಷ್ಟು ಕ್ವಾಂಟಿಟಿ ಚಿಕನ್ ತೊಗೊತೀರೋ ಅಷ್ಟು. ಮತ್ತು ಎಣ್ಣೆ ಕಾದಾದಮೇಲೆ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿನ ಲೈಟ್ ಪಿಂಕ್ ಆಗೋವರೆಗೂ ಬಾಡಿಸಿ, ಸೊ ದಟ್ ಅದು ಚೆನ್ನಾಗಿ ಬೇಯಲಿ. ಜಾಸ್ತಿ ಬ್ರೌನ್ ಎಲ್ಲ ಬೇಡ, ಬಿಕಾಸ್ ನಾವು ಮತ್ತು ಮೆಣಸಿನ್ಕಾಯಿ ಹಾಕುವಾಗೂ ಫ್ರೈ ಮಾಡೋದ್ರಿಂದ ಜಾಸ್ತಿ ಬ್ರೌನ್ ಆಗೆಲ್ಲ ಬೇಡ. ಲೈಟ್ ಪಿಂಕ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ತಕ್ಕಂಗೆ ನಾನು ಹಾಕ್ಕೊಂಡಿರೋದು 1 ಹಿಡಿ. ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. 1 kgಗೆ 1 ಹಿಡಿ ಹಾಕ್ಕೊಂಡಿದ್ದೀನಿ. ಸೊ ನೀವು ಇನ್ನೂ ಖಾರ ಬೇಕು ಅಂದರೆ ಇನ್ನೂ ಹಾಕ್ಕೋಬೋದು. ನಮ್ಮ ಮನೇಲಿ ಸ್ವಲ್ಪ ಕಮ್ಮಿ ಖಾರ ತಿನ್ನೋದ್ರಿಂದ 1 ಹಿಡಿ ಹಾಕ್ಕೊಂಡಿದ್ದೀನಿ. ಸೊ ಮೆಣಸಿನ್ಕಾಯಿನ ಲೈಟ್ ಗ್ರೀನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಲೈಟ್ ಗ್ರೀನ್ ಆದಮೇಲೆ ಮತ್ತೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೊಳ್ಳಿ, ಸೊ ದಟ್ ನಿಮಗೆ ಅದರದ್ದೇ ಜಾಸ್ತಿ ಟೇಸ್ಟ್ ಬರೋದು ಬೇಡ. ನಾನು ಮದರ್ಸ್ ಅವ್ರದ್ದೇ ಹಾಕ್ಕೊತಿದ್ದೀನಿ, ಮನೇಲಿ ಏನೂ ರೆಡಿ ಮಾಡಿರಲಿಲ್ಲ. ಸೊ ಜಾಸ್ತಿ ಬೇಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಯಾಕಂದರೆ ಅದರದ್ದೇ ಫ್ಲೇವರ್ ಬಂದುಬಿಟ್ರೆ ಚೆನ್ನಾಗಿರಲ್ಲ. ಚಿಲ್ಲಿ ಚಿಕನ್ಗೆ ಯಾವತ್ತಿರೂ ಚಿಲ್ಲಿ ಫ್ಲೇವರ್ ಜಾಸ್ತಿ ಇರಬೇಕು. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಅದರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಹಸಿ ವಾಸನೆ ಹೋಗಿದ ಮೇಲೆ ಮತ್ತೆ ನಾವು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೋಬೇಕು. ಅರ್ಧ ಸ್ಪೂನಷ್ಟು ಅರಿಶಿನ ಮತ್ತು 1 ಸ್ಪೂನಷ್ಟು ಉಪ್ಪು. ಕಲ್ಲುಪ್ಪು ಹಾಕೋತಿಲ್ಲ, ಪುಡಿ ಉಪ್ಪೇನೆ. 1 ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ನೀವು ಉಪ್ಪು ಎಷ್ಟು ಬೇಕೋ ನೋಡ್ಕೊಂಡು ರುಚಿಗೆ ತಕ್ಕಂಗೆ ಹಾಕ್ಕೋಬೋದು. ಇವಾಗ ಸದ್ಯಕ್ಕೆ ಒಗ್ಗರಣೆಗೆ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಇದೆರಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಚಿಕನ್ ಹಾಕ್ಕೊಳ್ಳಿ. ಚಿಕನು ಅದು ನೀರು ಇಲ್ಲದೇ ಇರೋ ಥರ ಹಾಕ್ಕೊಳ್ಳಿ. ಸೊ ದಟ್ ನಾವು ನೀರು ಇಲ್ಲದೇ ಇರುವಾಗೇ ಒಂದು 2 ಮಿನಿಟ್ಸ್ ಫ್ರೈ ಮಾಡಬೇಕಾಗತ್ತೆ, ಯಾಕಂದರೆ ಅದು ಮೆಣಸಿನ್ಕಾಯ್ದು ಫ್ಲೇವರ್ ಎಲ್ಲ ಹಿಡ್ಕೊಳ್ಳೋಕ್ಕೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಹಂಗೆ ನೀರೇನು ಆ್ಯಡ್ ಮಾಡಬೇಡಿ. ಇವಾಗಲೇ ಹಂಗೆ ಡ್ರೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿಡಬೇಕಾಗುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್. ಹಾಗೆ ನಿಮಗೆ ಈ ಥರ ಇನ್ನೂ ಜಾಸ್ತಿ ಕುಕ್ಕಿಂಗ್ ರೆಸಿಪೀಸ್ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ಯಾವ್ಯಾವ ರೆಸಿಪೀಸ್ ಬೇಕು ಅಂತಲೂ ತಿಳಿಸಿ, ನಾನು ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ. ಸೊ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿದ್ದೀನಿ. ಸೊ ಇದು ಈಗ ಈ ಥರ ಡ್ರೈಯಾಗಿ ಎಲ್ಲ ಮೆಣಸಿನ್ಕಾಯ್ದೆಲ್ಲ ಸ್ವಲ್ಪ ಫ್ಲೇವರ್ ಇಟ್ಕೊಂಡಿರುತ್ತೆ, ಬಿಕಾಸ್ ಚಿಲ್ಲಿ ಚಿಕನಲ್ಲಿ ಚಿಲ್ಲಿ ಫ್ಲೇವರ್ ಮೇನ್ ಇರಬೇಕಲ್ವ, ಅದಕ್ಕೆ. ಸೊ ಆಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನಾನು ತೊಗೊಂಡಿರೋ ಕ್ವಾಂಟಿಟಿ ನೀರು ಈ ಗ್ಲಾಸಲ್ಲಿ 3/4 ಲೋಟ ನೀರು ಹಾಕಿದ್ದೀನಿ. ನಿಮಗೆ ಗ್ರೇವಿ ಎಷ್ಟು ತಿಕ್ನೆಸ್ಸಲ್ಲಿರಬೇಕು ಅಥವಾ ಫುಲ್ ಡ್ರೈ ಬೇಕಾ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನಾವು ಸ್ವಲ್ಪ ಗ್ರೇವಿ ತಿಂತೀವಿ, ಫುಲ್ ಡ್ರೈ ತಿನ್ನಲ್ಲ. ಕೆಲವೊಬ್ಬರು ಡ್ರೈ ಇಷ್ಟಪಡ್ತೀರಾ, ಅವಾಗ ನೀರು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಅದು ಎಷ್ಟು ಬೇಯಕ್ಕೆ ಬೇಕೋ ಅಷ್ಟು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಅದಾಗಿ ಮತ್ತೆ ಒಂದು 10 ಮಿನಿಟ್ಸ್ ಕ್ಲೋಸ್ ಮಾಡಿ ಲಿಡ್ನ. 10 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ, ಸೊ ದಟ್ ಅದು ಅರ್ಧ ಬೆಂದ್ಕೊಂಡಿರುತ್ತೆ ಚಿಕನ್ ಅರ್ಧ ಬೆಂದ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ರುಚಿ ನೋಡಿ, ನೀರು ರುಚಿ ನೋಡಿ, ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ ಉಪ್ಪು ಕಮ್ಮಿ ಇದೆಯಾ ಏನು ಕಮ್ಮಿ ಇದೆ ಅಂತ. ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಸೊ ನನ್ನಲ್ಲಿ ಇವಾಗ ಉಪ್ಪು ಕಮ್ಮಿ ಇತ್ತು, ನಾನೊಂದು ಅರ್ಧ ಸ್ಪೂನ್ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ರುಚಿ ನೋಡಿಬಿಟ್ಟು ಮಾಡಿ. ಗೊತ್ತಿಲ್ಲ ಅಂದರೆ ಸ್ವಲ್ಪ ಎಕ್ಸ್ಪರ್ಟ್ ಇರೋರು ಹಂಗೆ ಮಾಡ್ತಾರೆ, ಅದೂ ಬೆಸ್ಟ್. ಸೊ ನಾನೇನು ಎಕ್ಸ್ಪರ್ಟ್ ಅಲ್ಲ, ಇವಾಗ ಕಲಿತಿದ್ದೀನಿ. ಬಟ್ ನನಗೆ ಗೊತ್ತಿರೋ ಅಷ್ಟು ನಾನು ಮಾಡಿ ತೋರಿಸ್ತೀನಿ. ಸೊ ನಿಮಗೆ ಬೇರೆ ಬೇರೆ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ರೆಸಿಪೀಸ್ ಬೇಕು ಅಂತ. ಸೊ ನೆಕ್ಸ್ಟ್ ನಾನು ಡೋರಾ ಕೇಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಯಾರ್ಯಾರಿಗೆ ಬೇಕು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಡೋರಾ ಕೇಕ್ ರೆಸಿಪಿ ಬೇಕಾ ಅಥವಾ ಏನು ಅಂತ. ಮತ್ತು ಎಲ್ಲ ಟೇಸ್ಟ್ ನೋಡಾದಮೇಲೆ ಉಪ್ಪು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಮತ್ತೆ ಟೇಸ್ಟ್ ನೋಡಿ, ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಅದಾದಮೇಲೆ ಅರ್ಧ ಬೆಂದಿರುತ್ತಲ್ವ ಹೆಂಗೋ, ಸೋಯಾ ಸಾಸ್ ಹಾಕಿ. ಸ್ವಲ್ಪ ಒಂದು 1 ಟೀ ಸ್ಪೂನಷ್ಟು ಸೋಯಾ ಸಾಸ್ ಹಾಕಿ. ಜಾಸ್ತಿ ಹಾಕಬೇಡಿ, ಜಾಸ್ತಿ ಹಾಕಿದ್ರೆ ಅದು ಸ್ವೀಟ್ ಬಂದುಬಿಡುತ್ತೆ. ಸೊ ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸೊ ದಟ್ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅಂತ. ಮತ್ತು ಒಂದು 5 to 10 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿಬಿಟ್ಬಿಡಿ, ಅದು ಚೆನ್ನಾಗಿ ಬೆಂದ್ಕೊಳ್ಳಿ. ಸೊ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಚಿಕನು.
ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಯಾವ್ದಾದ್ರು ಒಂದು ಪೀಸ್ ತೊಗೊಂಡು ಕೈಯಲ್ಲೇ ಬ್ರೇಕ್ ಮಾಡಿ ನೋಡಿ, ಅದು ಆರಾಮಾಗಿ ಬ್ರೇಕ್ ಆದರೆ ಚೆನ್ನಾಗಿ ಬೆಂದಿದೆ ಅಂತ ಚಿಕನ್ನು. ಸೊ ಕರೆಂಟ್ ಹೋಗ್ಬಿಡ್ತು, ಅದರಿಂದ ಸ್ವಲ್ಪ ಲೈಟಿಂಗ್ ಪ್ರಾಬ್ಲಮ್ ಆಯಿತು, ಬೇಜಾರು ಮಾಡ್ಕೋಬೇಡಿ. ಅದಾದಮೇಲೆ ಚೆನ್ನಾಗಿ ಬೆಂದಾದಮೇಲೆ 1 ಸ್ಪೂನ್ ಕಾರ್ನ್ಫ್ಲೋರ್ಗೆ ಒಂದು ಅರ್ಧ ಸ್ಪೂನ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಕಾರ್ನ್ಫ್ಲೋರ್ ಕೂಡ ನಿಮಗೆ ಥಿಕ್ನೆಸ್ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕಿ. ಸ್ವಲ್ಪ ಲಿಕ್ವಿಡಿ ಬೇಕು ಅಂದರೆ 1 ಸ್ಪೂನ್ ಬೇಡ, ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಇನ್ನೂ ಗ್ರೇವಿ ಗಟ್ಟಿ ಬೇಕು ಅಂದರೆ 1.5 ಸ್ಪೂನ್ ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ನಾವು ಸ್ವಲ್ಪ ಗಟ್ಟಿ ಎಲ್ಲ ತಿನ್ನಲ್ಲ, ಲಿಕ್ವಿಡ್ ಆಗಿರುತ್ತೆ ಗ್ರೇವಿ, ಆದ್ದರಿಂದ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಕರೆಕ್ಟಾಗಿದೆ ಎಲ್ಲ. ಇದೆ ನೋಡಿ, ಮುಗೀತು ಚಿಲ್ಲಿ ಚಿಕನ್ ರೆಸಿಪಿ. ಎಷ್ಟು ಈಸಿಯಾಗಿ ಮನೇಲೇ ಮಾಡ್ಕೋಬೋದಲ್ವ. ಹೋಟ್ಲ್ ರುಚಿನೇ ಬರುತ್ತೆ ಸೇಮ್. ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ ನಿಮಗೂ. ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿಯಲ್ಲಿ ಗಾರ್ನಿಷ್ ಮಾಡೋದು ಚೆನ್ನಾಗಿರುತ್ತೆ, ಟೇಸ್ಟು ಬಾಯಿಗೆ ಸಿಗುತ್ತೆ. ಹಸಿಯಾಗಿರುತ್ತಲ್ವ ಕೊತ್ತಂಬರಿ, ಅದರಿಂದ ಚೆನ್ನಾಗಿ ಸಿಗುತ್ತೆ. ಸೊ ಇದಾಗಿತ್ತು ಇವತ್ತಿನ ರೆಸಿಪಿ. ತುಂಬ ಚೆನ್ನಾಗಾಗಿತ್ತು, ಟೇಸ್ಟ್ ಮಾತ್ರ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ನೇನು ಕೇಳಲ್ಲ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಪ್ರೆಸ್ ಮಾಡಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆಗೆ. ಬಾಯ್.